ಜಿಲ್ಲಾಡಳಿತಕ್ಕೆ, ಕೋಲಾರ ನಿರ್ಮಿತಿ ಕೇಂದ್ರಕ್ಕೆ, ಕೋಲಾರ ನಿರ್ಮಿತಿ ಕೇಂದ್ರಕ್ಕೆ. ನಮಸ್ಕಾರ. ಇದು ಟೇಕಲ್ ಮತ್ತು ಎಳುಗುಳಿ ಮುಖಾಂತರ ಮಾಲೂರ್ಗೆ ಹೋಗುವ ಇದು ಮುಖ್ಯ ರಸ್ತೆ. ಈಗ ನೀವು ನೋಡ್ಕೊಂಡು ಬಂದಿದ್ದೀರಾ 3 ಕಿಲೋಮೀಟರ್ ನೋಡಿಕೊಂಡು. ಈ ಒಂದು ರಸ್ತೆನ ನಾವು ನಮ್ಮ ಸಂಸದರು ಮತ್ತು ಶಾಸಕರಲ್ಲಿ ಮನವಿಯನ್ನು ಮಾಡಿಕೊಂಡು ಸುಮಾರು ವರ್ಷಗಳಿಂದನೂ 15 ವರ್ಷ ಆಗಿತ್ತು ಈ ರಸ್ತೆಗೆ ಟಾರ್ ಹಾಕಿ. ನಾವು ಮನವಿಯನ್ನು ಮಾಡಿಕೊಂಡು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿಸಿದ್ದಾರೆ. ಸುಮಾರು 3 ತಿಂಗಳಾಗಿದೆ. ಇಲ್ಲಿ 3 ತಿಂಗಳ ಆದಮೇಲೆ ಜಿಲ್ಲಾ ನಿರ್ಮಿತಿ ಕೇಂದ್ರದವರು ಅನುಷ್ಠಾನ ಕಾಮಗಾರಿ ಇಲಾಖೆನ ತೊಗೊಂಡಿದ್ದಾರೆ. ಕಾಂಟ್ರಾಕ್ಟರ್ ಗುತ್ತಿಗೆದಾರರು ನಮ್ಮ ಯಲವಾರ್ ಸೊನ್ನೇಗೌಡರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಶಾಸಕರು ಮತ್ತು ಸಂಸದರು ಈ ಒಂದು ಕಾಮಗಾರಿನ ಶಂಕುಸ್ಥಾಪನೆ ಮಾಡಿದ ದಿನ ನಿರ್ದೇಶನ ಕೊಟ್ಟರು. ಯಾವುದೇ ಕಾಲಕ್ಕೂ ಯಾರಿಗೂ ನೀವು 1 ರೂಪಾಯಿ ಇಲ್ಲಿ ಕೊಡಬೇಡಿ, ಯಾವುದೇ ಲಂಚ ಇಲ್ಲ, ಇಲ್ಲಿ ಅತ್ಯಂತ ಕ್ವಾಲಿಟಿ ವರ್ಕ್ ಮಾಡಿಕೊಡ್ಬೇಕು. ಇದು ಟೇಕಲ್ನ ಹತ್ರ ಭಾಗದಲ್ಲಿರೋದು. ಇದು ಸುಮಾರು ಒಂದು 7-8 ಊರುಗಳ ಈ ಒಂದು ರಸ್ತೆ ಮೂಲಕ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಯಾರಾದರೂ ಆ ಥರ ಇದ್ದರೆ ನಮ್ಗೆ ಹೇಳಿ ಅಂತ ಅವ್ರಿಗೆ ನೇರವಾಗಿ ನಿರ್ದೇಶನ ಕೊಟ್ಟಿದ್ದರು. ಅವರು ಅವತ್ತು 1 ತಿಂಗಳ ಅವಧಿಯಲ್ಲಿ ಚುನಾವಣೆಗಿಂತ ಮೊದಲು ಈ ರಸ್ತೆನ ನೀವು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಕಾಮಗಾರಿನ ಉದ್ಘಾಟನೆ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದರು. ಆದರೆ 3 ತಿಂಗಳಿಂದ ಇದುವರೆಗೂ ಕೂಡ ಕೆಲಸನ ಒಂದು ಆಮೆಗತಿಯಲ್ಲಿ ಕುಂಠಿತವಾಗಿ ಕಾಮಗಾರಿ ನಡೀತಾ ಇದೆ. ಮತ್ತು ಮಾಡ್ತಾ ಇರೋ ಕೆಲಸ ಕ್ವಾಲಿಟಿಯಾಗಿ ಮಾಡ್ತಾ ಇಲ್ಲ, ಗುಣಮಟ್ಟದಲ್ಲಿ ಮಾಡ್ತಾ ಇಲ್ಲ, ಕಳಪೆ ಕಾಮಗಾರಿ ಆಗಿದೆ. ಅಲ್ಲಿರ್ತಕ್ಕಂಥ ಸೋರ್ಸ್ಗಳನ್ನ ಎತ್ಕೊಂಡು ಗಿಡಗಳನ್ನ ಕೂಡ ಸರಿಯಾಗಿ ಕ್ಲೀನ್ ಮಾಡಿದ್ದೀರಾ, ನೋಡ್ಕೊಂಡು ಬಂದಿದ್ದೀರಾ ನೀವು. ಕೇವಲ ಒಂದು 2 ಇಂಚ್ ಕೂಡ ಹಾಕಿಲ್ಲ, 20 mm ಜಲ್ಲಿ ಹಾಕಿದ್ದಾರೆ. ಏನು ಇಲ್ಲಿ ಯಾರು ಇದ್ದೇ ಇಂಜಿನಿಯರ್ಗಳಿದ್ದಾರೆ, ಮುಖ್ಯ ಇಂಜಿನಿಯರ್ಗಳಿದ್ದಾರೆ ಇಲಾಖೆಯವರು, ಇದುವರೆಗೂ ಕೂಡ ಒಂದು ಸರಿ ಕೂಡ ಈ ಒಂದು ರಸ್ತೆನ ಒಂದು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಕೂಡ ಬಂದಿಲ್ಲ. ಗ್ರಾಮಸ್ಥರು ಇಲ್ಲಿ ಯಾರು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಏನು ಕೆಲಸ ಆಗಬೇಕು, ಕಾಂಟ್ರಾಕ್ಟರ್ ಕರೆಕ್ಟಾಗಿ ಕೆಲಸ ಮಾಡ್ತಾನೆ ಅಂತ ಇದುವರೆಗೂ ಅವ್ರು ಕೇಳಿಲ್ಲ. ಇದರ ಅನುಮೋದನೆ ಎಷ್ಟು, ಅಮೌಂಟ್ ಎಷ್ಟು, ಯಾರು ಗುತ್ತಿಗೆದಾರರು ಒಂದು ನಾಮಕ ಫಲಕನೂ ಹಾಕಿಲ್ಲ. ಅದರಿಂದ ಇವತ್ತು ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಕೂಡ, ಎಲ್ಲ ಪಕ್ಷಗಳು, ಎಲ್ಲ ಪಕ್ಷದವರು ಇದ್ದಾರೆ ಇಲ್ಲಿ, ಮುಖಂಡರುಗಳು ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, BJP ಇದ್ದಾರೆ, ಇನ್ನು ಎಲ್ಲ ಪಕ್ಷದವರು ಇದ್ದಾರೆ. ಅವರೆಲ್ಲ ನಾವು ತೀರ್ಮಾನ ಮಾಡಿ ನಾವು ಅವರಿಗೆ ಫೋನ್ ಕರೆಗಳು ಮಾಡಿದ್ರಿ. ಸುಮಾರು 15 ದಿನದಿಂದ ಪ್ರಯತ್ನ ಮಾಡಿದ್ದೀರಿ ಗುತ್ತಿಗೆದಾರನ ಸಂಪರ್ಕ ಮಾಡೋದಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಯವ್ರನ್ನ ಸಂಪರ್ಕ ಮಾಡೋದಕ್ಕೆ. ಯಾರು ಕೂಡ ಅವರು ನಮ್ಮ ಫೋನ್ ಕಾಲ್ ರಿಸೀವ್ ಮಾಡಿಲ್ಲ, ನಮ್ಮ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಅದರಿಂದ ಈ ಒಂದು ಕಳಪೆ ಕಾಮಗಾರಿ ಮತ್ತು ಕುಂಠಿತವಾಗಿ ನಡೀತಾ ಇರ್ತ ಕಾಮಗಾರಿ ವಿರುದ್ಧ ಎಲ್ಲ ರೊಚ್ಚಿಗೆದ್ದು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡಬೇಕು. ಇಲ್ಲಾಂದರೆ ನಮಗೆ ರಾಜಕೀಯ ಪ್ರತಿನಿಧಿಗಳು ಏನಕ್ಕೆ ಬೇಕು? ನಮ್ಮೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲ್ಲ ಅಂದ ಮೇಲೆ ರಾಜಕಾರಣ ಏನಕ್ಕೆ ಬೇಕು, MP ಏನಕ್ಕೆ ಬೇಕು, MLA ಏನಕ್ಕೆ ಬೇಕು ನಮಗೆ? ಅದಕ್ಕೋಸ್ಕರ ಚುನಾವಣೆ ಮಾಡೋದೇ ಬೇಡ. ನಮ್ಮೂರಿನಲ್ಲಿ ನಾವೆಲ್ಲರೂ ಶಸ್ತ್ರಿದ್ರೆ, ನಮ್ಮೂರು ಸಿಲ್ಕು ಮತ್ತು ಮಿಲ್ಕ್ ಫೇಮಸ್ಸು. ಬೆಳಗ್ಗೆ 3 ಗಂಟೆ ರಾತ್ರಿ ಪ್ರತಿಯೊಬ್ಬರು ಎದ್ದು ಹೇಳ್ತಾರೆ. 50 ಕಿಲೋಮೀಟ್ರ್ ಸೊಪ್ಪು ಹೋಗ್ತಾರೆ. ಇವತ್ತು ರಸ್ತೆಗಳು ಹಿಂಗೆ ಇಟ್ಕೊಂಡು ಹೆಂಗೆ ಹೋಗ್ತಾರೆ ಅವರು? ಆಲ್ ಡೈರಿ ಗಾಡಿಗಳು ಬರ್ತವೆ, ಶಾಲಾ ಮಕ್ಕಳು ವಾಹನಗಳು ಬರ್ತವೆ. ನೋಡಿ, ಮೊನ್ನೆ ಒಂದು 2 ವೀಲರಲ್ಲಿ ಬಿದ್ದೋಗಿ ಕೈ ಮುರಿದಾಗಿದೆ ಆತನಿಗೆ, ತಮಟೆ ರಾಮಣ್ಣ. ನೋಡಿ, ಹತ್ತತ್ರ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಯಾರು ಅವ್ರನ್ನ ಕಟ್ಕೊಡೋದು? ನಾವು ಯಾರನ್ನ ಕೇಳಬೇಕು? ನಾವು ಎಲ್ಲರಿಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದರೆ ಯಾರೂ ಕೂಡ ನಮಗೆ ಸ್ಪಂದಿಸಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ತೀರ್ಮಾನ ಮಾಡಿ ಚುನಾವಣೆಯನ್ನು ಬಹಿಷ್ಕಾರ ಮಾಡೋ ನಿರ್ಣಯ ಮಾಡಿದರೆ. ಏನಪ್ಪ, ಒಂದು ಊರಲ್ಲಿ ಇವರೆಲ್ಲ ಇನ್ನು ಮಧ್ಯಾಹ್ನ ಆಗಿದೆ, ಹೆಂಗಸರೆಲ್ಲ ಇದ್ದಾರೆ, ಸಿಕ್ಕಾಪಟ್ಟೆ ಸಣ್ಣ ಹಳ್ಳಿ ಲ್ಯಾಂಗ್ವೇಜಲ್ಲಿ ಬೈತಾ ಇದ್ದಾರೆ ನಮ್ಮನ್ನ. ನೀವೇನು ಎಳುಗಳೆಲ್ಲ ಗಂಡಸ್ರಿದ್ದೀರಾ ಅಥವಾ ಕೈಗೆ ಬಳೆಗಳು ತಟ್ಕೊಂಡಿದ್ದೀರಾ? ನೀವು ಹೋಗಿ ಕೆಲಸ ಮಾಡಿಸ್ಕೊಂಡು ಬರೋಕೆ ನಿಮ್ಗೆ ಹೋಗ್ತಾ ಇಲ್ಲ ಅಂದ್ರೆ ನಾವು ಯಾಕೆ ನಿಮಗೆ ಓಟ್ ಹಾಕಬೇಕು ಅಂತ? ಅದರಿಂದ ನಾವು ಇವತ್ತು ನಮಗೆ ತುಂಬ ಅನ್ಯಾಯ ಆಗಿದೆ, ನಮ್ಮೂರಿಗೆ ನಮಗೆ ತುಂಬ ಬೇಸರ ಆಗಿದೆ. ನಾವು ಕಳಕಳಿಯಿಂದ ಜಿಲ್ಲಾಡಳಿತಕ್ಕೆ, ಸಂಬಂಧಪಟ್ಟ ಇಲಾಖೆಗೆ ಮತ್ತು ಎಲ್ಲ ಶಾಸಕರಿಗೆ ಮತ್ತು ಸಂಸದರಿಗೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀರಿ. ಅತ್ಯಂತ ಶೀಘ್ರವಾಗಿ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು ಅದನಂತರ ಚುನಾವಣೆ, ಅದುವರೆಗೂ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀರಿ ಅಂತ ನಾನು ಎಲ್ಲರ ಮುಖೇನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ, ಇದೊಂದೇ ನಮ್ಮ ಒಕ್ಕಲಿನ ಮನವಿ. ಚುನಾವಣೆಗಿಂತ ಮೊದಲು ಈ ರಸ್ತೆ ಪೂರ್ಣ ಆಗಬೇಕು, ಇಲ್ಲಾಂದರೆ ಚುನಾವಣೆಗೆ ನಡೆಸೋದೇ ಇಲ್ಲ. ಅದುವರೆಗೂ ಅನಿರ್ದಿಷ್ಟ ಅವಧಿಯವರೆಗೂ ಕೂಡ ಈ ಒಂದು ದಂಡಿನ ಮುಂದುವರಿಸ್ತೀರಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬರಬೇಕು. ಅದುವರೆಗೂ ಈ ಒಂದು ದಂಡಿನ ನಾವು ಕೈ ಬಿಡಲ್ಲ. ಹೌದೇನಪ್ಪ? ಊಟ ತಿಂಡಿನೂ ಕೊಡಲ್ಲ, ಉಪವಾಸ ಸತ್ಯಾಗ್ರಹ. ನಮಸ್ಕಾರ. ನಾವು 3 ತಿಂಗಳ ಹಿಂದೆ ನಾವು ರೋಡು ನಮ್ಮ ಸತೀಶ್ ಅವರು ಮತ್ತು ನಮ್ಮ ಊರು ಗ್ರಾಮಸ್ಥರೆಲ್ಲ ಇಲ್ಲಿ ಉದ್ಘಾಟನೆ ಮಾಡಿದರು. ಅದಕ್ಕೆ MLA ಸಾಹೇಬರು ಬಂದಿದ್ದರು, MP ಸಾಹೇಬರು ಬಂದಿದ್ದರು. ಅವರಿಬ್ಬರು ಒಂದಾಗಿ ಏನಂತ ಹೇಳಿದರು ಅಂದರೆ, ನಮಗೆ ಯಾವುದೇ ಥರ ನಾವು ಯಾರಿಂದನೂ ನಾವು ಇದು ಮಾಡಲ್ಲ, ನಮ್ಮ ಊರಿಗೆ ಕ್ವಾಲಿಟಿ ಆದಂಥ ರೋಡ್ ಕೊಡಬೇಕು ಅಂತ ಇಬ್ಬರು MLA ಸಾಹೇಬರು MP ಸಾಹೇಬರು ಹೇಳ್ಬಿಟ್ಟು ಹೋದಾಗ MLA ಸಾಹೇಬರು ಅಷ್ಟೇ, MP ಸಾಹೇಬರು ಅಷ್ಟೇ ಎಲೆಕ್ಷನ್ ಬ್ಯುಸಿ ಇದ್ದಾರೆ. ಸೊನ್ನೇಗೌಡರು ನಾವು ಕಾಂಟ್ರಾಕ್ಟ್ ಸೊನ್ನೇಗೌಡ್ರಕ್ಕೆ ನಾವು ಪದೇ ಹೇಳಿದ್ರು ಮತ್ತು ರೋಡು ಪ್ಲಾಟ್ ಮಾಡಬೇಕು ಅಂತ ಹೇಳಿದ್ರಿ, ಪ್ಲಾಟ್ ಮಾಡಿಲ್ಲ. ಮತ್ತು ಇದು ಪಾರ್ಟಿ ಹಾಕಬೇಕು ಅಂತ ಹೇಳಿದ್ರೆ ಅದು ಹಾಕಿಲ್ಲ. 20 ಕೂಡ ಸರಿಯಾಗಿ ಆಗ್ತಾಯಿಲ್ಲ, ಅಗಲ ಮಾಡ್ತಾಯಿಲ್ಲ. ಮೊದಲು ಹಳೆ ರೋಡ್ನೇನಿದ್ರು ಕಿತ್ತು ಬಂಡೆಗಳೆಲ್ಲ ಕಿತ್ಬಿಟ್ಟು ಅದನ್ನೇ ಇದು ಮಾಡ್ತಾಯಿದ್ದಾರೆ. ಅದರಿಂದನೂ ನಾವು ಊರೆಲ್ಲ ಮುಖಂಡರೆಲ್ಲ ತೀರ್ಮಾನ ಮಾಡಿ ಚಿಕ್ಕದ್ ಬರ್ತದೆ, ಒಂದು 4-5 ಜನ ಬಿದ್ದಿದ್ದಾರೆ.
ಅವ್ರಿಗೆ ನಾವು ಚೇರ್ಮನ್ರು ನಾವೆಲ್ಲ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ನೋಡಿ. ಪಾಪ ಅವ್ರಿಗೆ ಒಂದು 20,000 ಆಗಿದೆ, ರಾಮಣ್ಣ ಅಂದ್ಬಿಟ್ಟು ಬಿದ್ದೋಗಿ ಒಂದು 20,000 ರೂಪಾಯಿ ಕೈ ಮುರಿದೋಗಿದೆ. ಅದರಿಂದ ತೊಂದರೆ ಆಗ್ತದೆ. ಅದರಿಂದ ನೀವೆಲ್ಲ ನಮ್ಮ ಮೀಡಿಯಾ ಮಿತ್ರರು ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಏನಿದು ನಾವು ಜಿಲ್ಲಾಡಳಿತ ಏನಾದರೂ ಇನ್ನು ಒಂದು 3 ದಿನದಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಉಗ್ರವಾರ ಹೋರಾಟನ ಟೇಕಲಲ್ಲಿ ಮಾಡ್ತೀವಿ. ನಮ್ಮ ಇದಕ್ಕೆ ಯಾರ ಪ್ರತಿನಿಧಿನೂ ನಾವು ಬರಲಿಸಲ್ಲ. ಹಾಂ ಸರ್, MP ಸಾಹೇಬರು ಏನಿಲ್ಲ, ಅವ್ರು ದುಡ್ಡಾಗಿ ಕೊಟ್ಟಿದ್ದಾರೆ. MLA ಸಾಹೇಬರು MP ಸಾಹೇಬರು ಒಂದಾಗಿ ಎಳುಗುಳಿ ದುಡ್ಡಾಗಿ ಕೊಟ್ಟಿದ್ದಾರೆ. ಅವ್ರದ್ದೇನು ಪಾತ್ರ ಇಲ್ಲ. ಕಾಂಟ್ರಾಕ್ಟು ನಮ್ಗೆ ತೊಂದರೆ, ಕಾಂಟ್ರಾಕ್ಟ್ರು ಮತ್ತು ಜಿಲ್ಲಾಡಳಿತರು ನಮ್ಗೆ ತೊಂದರೆ ಅಷ್ಟೇ. ಅವ್ರು ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ನಮ್ಮ ಇದರಲ್ಲಿ KRIDL ಅಂತೂ ಗೊತ್ತಿಲ್ಲ, ನಿರ್ಮಿತಿ ಕೇಂದ್ರದಂತೂ ಗೊತ್ತಿಲ್ಲ ನಮಗೆ ಮಾಹಿತಿ ಇಲ್ಲ. ಇದು 1,30,30,00,000 ಟೆಂಡರ್ ಆಗಿದೆ. ಸೊನ್ನೇಗೌಡರಿಗೆ ಕೊಟ್ಟಿದ್ದಾರೆ 1,30,30,00,000. ಅದು ಕಿತ್ತಾಕಿ 3 ತಿಂಗಳಾಯ್ತು. ರೋಡು ಸ್ವಲ್ಪ ಅಗಲನೂ ಮಾಡಲಿಲ್ಲ, ಮತ್ತೆ ಅದ್ರ 40 mm ಜೆಲ್ ಹಾಕಿಲ್ಲ. ಬರೀ ವೆಟ್ ಮಿಕ್ಸ್ ಹಾಕೋದು, ನೀರು ಹಾಕೋದು, ವೆಟ್ ಮಿಕ್ಸ್ ಹಾಕೋದು, ನೀರು ಹಾಕೋದು, ಲೆವೆಲ್ ಮಾಡೋದು ಮಾಡ್ತಾ ಇದ್ದಾರೆ. ಅದು ಸರಿಯಾಗಿ ಮಾಡ್ತಾ ಇಲ್ಲ. 1 ದಿನ ಮಾಡಿದ್ರೆ 4 ದಿನ ಕೆಲಸಕ್ಕೆ ಬರ್ತಾ ಇಲ್ಲ. ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಕಟ್ಟು ಮತ್ತು ರಿವಿಟ್ಮೆಂಟ್ ಕಟ್ಟಿದ್ರು ಯಾವಾಗ 10-15 ವರ್ಷ ಹಿಂದೆ, ಅದೆಲ್ಲ ಕಿತ್ತಾಕಿದ್ದಾರೆ. ಈಗ ಅದನ್ನೇ ಚಿಕ್ಕದು ಮಾಡ್ಕೊಂಡು ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಳೆ ಹೊಡೆದ್ರೆ ಮೊದಲೇ ಚೆನ್ನಾಗಿತ್ತು ಅನ್ಸುತ್ತೆ. ಅದ್ರ ಮೇಲೆ ಮಣ್ಣು ಹೊಡಿಬೇಕಾಯ್ತು, ಅದನ್ನ ಕೊಚ್ಚಿಬಿಟ್ಟು ಅದಕ್ಕೆ ಸರಿಯಾದ ಕಾಮಗಾರಿ ಇಲ್ಲ, ಕಳಪೆ ಕಾಮಗಾರಿ ಇದು. ಅದು ಎಸ್ಟಿಮೇಟು ಏನು ಗೊತ್ತಿಲ್ಲ. ಮತ್ತು ಬೋರ್ಡ್ ಬೇರೆ ಹಾಕಿಲ್ಲ. ಇಲ್ಲಿ ಫಸ್ಟ್ ಬೋರ್ಡ್ ಹಾಕಬೇಕು, GPS ಮಾಡಬೇಕು, ಅದೆಲ್ಲ ಏನೂ ಮಾಡಲಿಲ್ಲ. ರೈಟ್.